ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ತಿರುವಣ್ಣಾಮಲೈಲಿದ್ದೀವಿ. ರಾಜಗೋಪುರಂ ಕಾಣಿಸ್ತಾ ಇದೆ, ಅರುಣಾಚಲಂ ದೇವಸ್ಥಾನದ ರಾಜಗೋಪುರ. ಇಲ್ಲಿಂದಲೇ ಧರ್ಮದರ್ಶನ ಎಂಟ್ರಿ ಆಗೋದು. ಆದ್ರೆ ನಾವು ಫಸ್ಟ್ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. 99% ಜನ ಎಲ್ಲ ಗಿರಿ ಪ್ರದಕ್ಷಿಣೆ ಹೋಗಿನೇ ಅದಾದ ನಂತರದಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಆದ್ರೆ ನಮ್ಗೆ ಅನಿವಾರ್ಯವಾಗಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಆಟೋದಲ್ಲೇ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಎಲ್ಲಾ ಲಿಂಗಗಳನ್ನ ನೋಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಇಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೇಗಿರುತ್ತೆ, ವ್ಯವಸ್ಥೆ ಹೇಗಿದೆ, ಆಕ್ಚುಲ್ ಆಗಿ ಇಲ್ಲಿಗೆ ಬಂದು ರೂಮ್ ನ ಬುಕ್ ಮಾಡ್ಕೋತೀವಿ ಅಂತ ಅನ್ಬಿಟ್ಟು ಪ್ಲಾನ್ ಎಲ್ಲ ಮಾಡ್ಕೊಂಡು ಬರಬೇಡಿ. 90% ಅದರಲ್ಲೂ ಮಂಡೇಸು ಅಥವಾ ಸ್ಯಾಟರ್ಡೇಸ್ ಅಥವಾ ರಜಾ ತುಂಬಾ ಇರುತ್ತಲ್ಲ, ಆ ಟೈಮಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬಂದ್ರೆ ದೇವರಾಣೆ ಒಳ್ಳೇದಿಲ್ಲ. ಅಂದ್ರೆ ಇಲ್ಲಿ ಬಂದ್ರೆ ನಮ್ ತರನೇ ಅಲಿಬೇಕಾಗುತ್ತೆ. ರಾತ್ರಿ 1:15 ಬಂದವರು 3 ಗಂಟೆ ರಾತ್ರಿವರೆಗೂ ಕೂಡ ಬರೀ ರೂಮ್ಗೋಸ್ಕರ ಅಲ್ದಿದೀವಿ. ಕೊನೆಗೂ ಎಲ್ಲೋ ದೂರದಲ್ಲಿ ಒಂದ್ 2-3 ಕಿಲೋಮೀಟರ್ ದೂರದಲ್ಲಿ ರೂಮ್ ಸಿಕ್ತು. ಅಲ್ಲಿಂದ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಲೇಟೇ ಆಗೋಗ್ಬಿಡುತ್ತೆ, ಯಾಕಂದ್ರೆ 3 ಗಂಟೆಗೆಲ್ಲ ನಮಗೆ ರೂಮ್ ಸಿಕ್ಕಿದ್ದು. ಹಂಗಾಗಿ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ತುಂಬಾ ಜನ ಈಗಾಗಲೇ ಪ್ರದಕ್ಷಿಣೆ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗೋಣ, ಬನ್ನಿ. ಪ್ರತಿ ಸರಿ ಹುಣ್ಣಿಮೆಯಲ್ಲಿ ಅಂದ್ರೆ ಕಾರ್ತಿಕದ ಟೈಮ್ನಲ್ಲಿ ಶಿವನ್ ದೇವಸ್ಥಾನಕ್ಕೆ ಹೋಗಿ 365 ದೀಪ ಹಚ್ತಾರೆ. ನಾನು ಕೂಡ ಹಚ್ಚಿದ್ದೀನಿ, ಆದ್ರೆ ಶಿವನ್ ದೇವಸ್ಥಾನದಲ್ಲಿ ಹಚ್ಚಲಿಲ್ಲ, ತುಳಸಿ ಮುಂದೆನೆ ಹಚ್ಬಿಟ್ಟಿದೆ. ಇವತ್ತು ಶಿವನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀವಲ್ಲ, ಹಂಗಾಗಿ ಇಲ್ಲೊಂದು ಹಚ್ಚಿ ಹೋಗ್ಬಿಡೋಣ ಅಂತ ಹೇಳಿ 365 ಬತ್ತಿ ದೀಪ. ಯಾವ್ದಾದ್ರು ನಾವು ಹರಕೆ ಹೊತ್ಕೊಂಡಿದ್ದು ತೀರಿಲ್ಲ ಅಂತ ಅಂದ್ರೆ, ಅಥವಾ ಏನಾದ್ರೂ ಸಮಸ್ಯೆಗಳಾಗಿತ್ತು ಅಂತ ಹೇಳಿದ್ರೆ, ನಾವೇನಾದ್ರೂ ಬೇಡ್ಕೊಂಡಿದ್ದಾಗಿತ್ತು ಅಂತ ಅಂದ್ರೆ, ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ನಾವೇನೇನೆಲ್ಲ ತಪ್ಪು ಮಾಡಿರ್ತೀವಿ ಅದಕ್ಕೆ ತಪ್ಪು ಕಾಣಿಕೆ ಕೊಟ್ಟಂಗೆ ಈ 365 ಬತ್ತಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಶಿವನ್ ದೇವಸ್ಥಾನದಲ್ಲೇ ಒಂದ್ಸತಿ ಹಚ್ಬಿಟ್ಟಿದ್ದೀನಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಕಾಯಿ ಹೊಡೆದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ನಾನು ದೀಪ ಹಚ್ಚಿದ್ರೆ ನಮ್ಮ ಯಜಮಾನ್ರು ಕಾಯಿ ಹೊಡಿಯೋದಕ್ಕೆ ರೆಡಿ ಆಗಿದ್ದಾರೆ. ಕಾಯಿ ಹೊಡೆದು ಸ್ಟಾರ್ಟ್ ಮಾಡ್ತೀವಿ. ಬಂದು ಮತ್ತೆ ವಾಪಸ್ ಇಲ್ಲಿಗೆ ಗಿರಿ ಪ್ರದಕ್ಷಿಣೆಯನ್ನು ಮುಗಿಸ್ಬೇಕು. ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಶಿವನ ಸನ್ನಿಧಾನಕ್ಕೆ ಬಂದಿದ್ದೀವಿ. ಈಗ ಫಸ್ಟ್ ಲಿಂಗ ಇಂದ್ರಲಿಂಗದ ಕಡೆ ಹೋಗ್ತಾ ಇದ್ದೀವಿ. ಚಿಕ್ಕ ದೇವಸ್ಥಾನ, ಅಲ್ಲೇ ದೊಡ್ಡದಾಗಿ ಹಾಕಿದಾರಮ್ಮ ಇಂದ್ರಲಿಂಗಂ ಅಂತ. ರಾಜಗೋಪುರ ಮುಗಿಸ್ಕೊಂಡು ಫಸ್ಟ್ ಲಿಂಗ ಬಂದು ಇಂದ್ರಲಿಂಗದ ದರ್ಶನ ಮಾಡಿಕೊಂಡು ಉಳಿದ 7 ಲಿಂಗಗಳನ್ನ ನೋಡೋದಕ್ಕೆ ಗಿರಿ ಪ್ರದಕ್ಷಿಣೆ ಹಾಕಬೇಕು. ಅದು ಆಟೋದಲ್ಲಿ. ಇಂದ್ರಲಿಂಗಂ ನೋಡ್ಬೋದು, ಅಗ್ನಿಲಿಂಗಂ ಕಡೆ ಬಂದಿದ್ವಿ. ಅಂದ್ರೆ 2ನೇ ಲಿಂಗಗಳನ್ನ ನೋಡೋದಕ್ಕೆ ಅಂತ ಬಂದಿದ್ವಿ. ಆದರೆ ದಾರಿಯಲ್ಲಿ ಸುಮಾರು ಜನ 90% ಜನ ನಡ್ಕೊಂಡೇ ಹೋಗೋದ್ರಿಂದ ಅಲ್ಲಲ್ಲಿ ಟಾಯ್ಲೆಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅಥವಾ ತಿನ್ನೋದಕ್ಕೆ ಏನೇನು ಬೇಕು ಸಿಗುತ್ತೆ ಆಗುತ್ತೆ. ಮತ್ತೆ ಭಯ ಅನ್ನೋದ್ರ ಟೆನ್ಷನೇ ಇರಲ್ಲ. ಯಾಕಂದರೆ ಅರ್ಧರಾತ್ರಿಯಿಂದ ಕೂಡ 1 ಗಂಟೆ 12 ಗಂಟೆಗೆ ಬಂದು ಜನ ಹೋಗ್ತಾನೆ ಇರ್ತಾರೆ. ಮೂರನೆಯ ಲಿಂಗ ಅಂದರೆ ಯಮಲಿಂಗದ ಹತ್ರ ಬಂದಿದ್ದೀವಿ. ಯಮಲಿಂಗದ ದರ್ಶನ ಮಾಡಿಕೊಂಡು ಲಿಂಗದಿಂದ ಹೊರಟು ಗಿರಿ ಅಲ್ಲಲ್ಲಿ ಯಾವ ಕಡೆ ಗಿರಿ ಪ್ರದಕ್ಷಿಣೆ ಹೋಗಬೇಕು ಅಂದರೆ ಒಂದೊಂದು ಲಿಂಗಗಳು ಒಂದೊಂದು ದಿಕ್ಕಲ್ಲಿ ಇರೋದ್ರಿಂದ ಅಷ್ಟೇ ಲಿಂಗಗಳು ಅಷ್ಟು ದಿಕ್ಕಲ್ಲಿದೆ. ಸೊ ಯಾವ್ಯಾವ ಕಡೆ ಹೋಗಬೇಕು ಅಂತ ಜನ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಲ್ಲ ಯಾವ ಕಡೆಯಿಂದ ಹೋಗಬೇಕು, ಯಾವ ಕಡೆಯಿಂದ ಎಂಡ್ ಮಾಡಬೇಕು ಅಂತ. ಈಗ 4ನೇ ಲಿಂಗ ನೈಋತ್ಯ ಲಿಂಗದ ಹತ್ರ ಬಂದಿದ್ದೀವಿ. ಒಳಗಡೆ ಆಲ್ಮೋಸ್ಟ್ ಯಾವುದ್ರಲ್ಲೂ ಕೂಡ ಫೋಟೋ ವಿಡಿಯೋ ಏನು ತೆಗಿಯೋಂಗೆ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ. ಆದರೂ ಕದ್ದು ಒಂದು ಸಣ್ಣ ಪುಟ್ಟ ವೀಡಿಯೋಗಳು ಮಾಡ್ಕೊತಾ ಇದ್ದೀನಿ. ಗೊತ್ತಾದರೆ ಬಯಸ್ಕೊಡೋದೆ. ಗಿರಿ ಪ್ರದಕ್ಷಿಣೆ ಹೋಗೋ ದಾರಿ ಮಧ್ಯದಲ್ಲಿ ಇಲ್ಲಿ ಒಂದು ಕಡೆ ತಿರುನೇರ್ ಅಣ್ಣಾಮಲೈ ಅಂತ ಇದೆ. ತಿರುನೇರ್ ಅಣ್ಣಾಮಲೈ ಹಿಂಗೆ ಅಲ್ಲಲ್ಲಿ ರೂಟ್ ಮ್ಯಾಪ್ ಇದೆ. ಅಂದರೆ ಯಾವ್ಯಾವ ಲಿಂಗ ಯಾವ ಲೈನಲ್ಲಿ ಹೋಗಬೇಕು, ಫಸ್ಟ್ ಲಿಂಗ ಯಾವುದು,
14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಏನಿದೆ ಅದಕ್ಕೆ ಕಂಪ್ಲೀಟ್ ರೂಟ್ ಮ್ಯಾಪ್ ನಾನು ಆಗಲೇ ಹೇಳ್ದಂಗೆ ಈ ಥರ ಅಲ್ಲಲ್ಲೇ ಹಾಕಿದ್ದಾರೆ, ಜನಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದು. ಎಲ್ಲೆಲ್ಲಿಂದ ಎಷ್ಟೆಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಫಸ್ಟ್ ಯಾವ ಕಡೆಯಿಂದ ಹೋಗಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ನಮಗೆ. ಇದು ವರ್ಣಲಿಂಗ, ಮಧ್ಯದಲ್ಲಿ ಸೂರ್ಯಲಿಂಗ ಚಂದ್ರಲಿಂಗ ಬರುತ್ತೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರ ಸೇರಿಸ್ಕೊಂಡ್ರೆ 10 ಲಿಂಗಗಳು. ಆರನೆಯ ಲಿಂಗ ವಾಯುಲಿಂಗದ ದರ್ಶನಕ್ಕೆ ಜಾಸ್ತಿ ಜನ ಇಲ್ಲಿ ಆಟೋದಲ್ಲೇ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಯಾಕಂದರೆ ಟೈಮ್ ಆಯ್ತಲ್ವ, ಬೆಳಗ್ಗೆ ಹೋಗೋರೆಲ್ಲ ನಡ್ಕೊಂಡು ಹೋಗ್ತಾರೆ. ಇದು ಚಂದ್ರಲಿಂಗಂ. ಅಷ್ಟಲಿಂಗಗಳ ಹೊರತಾಗಿ ಸೂರ್ಯ ಚಂದ್ರಲಿಂಗ ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಚಂದ್ರಲಿಂಗ. ಕುಬೇರ ಲಿಂಗಕ್ಕೆ ಬಂದಿದ್ದೀವಿ, 7ನೆಯ ಲಿಂಗ. ಕುಬೇರ ನಮಗೆ ಒಳ್ಳೇದು ಮಾಡಿ, ಕುಬೇರ ಮನೆಯಲ್ಲೇ ಬಂದು ನೆಲೆಸಲಿ ಎಲ್ಲ. ಹಿಂದೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕುಬೇರನ ಏನಂತಾರೆ ಆಶೀರ್ವಾದ ನಮ್ಮ ಮನೆಯಲ್ಲಿ ಇರಲಿ, ಅದು ನಮ್ಮನ್ನು ಬಿಟ್ಟು ಹೋಗದೇ ಇರಲಿ, ನಮ್ಮ ಮನೇಲಿ ಯಾವಾಗಲೂ ಅಷ್ಟೈಶ್ವರ್ಯ ಇರಲಿ ಅಂತಂದ್ಬಿಟ್ಟು ಕುಬೇರನ ಬೇಡ್ಕೊಳಕ್ಕೆ ಬಂದಿದ್ದೀವಿ. ಮೋಕ್ಷ ಮಾರ್ಗಂ ಅಂತಾರಲ್ಲ, ಅದರೊಳಗಡೆ ಹೋಗೋದಕ್ಕೆ ಅಂತ ಹೇಳಿ ಆಲ್ರೆಡಿ ಏನಿಲ್ಲ ಅಂದ್ರೆ ಒಂದು 500 ಜನ ಕ್ಯೂಲ್ಲಿ ನಿಂತ್ಕೊಂಡಿದ್ದಾರೆ. ಕೆಲವರು ಅಂತಾರೆ ಅದು ಮೋಕ್ಷ ಮಾರ್ಗಮೇ ಅಲ್ಲ, ಬೇರೆ ಏನಕ್ಕೂ ಇರೋದು ಅದು ಮಾರ್ಗ. ಇವ್ರು ಜನ ಎಲ್ಲ ಇವಾಗ ಚೇಂಜ್ ಮಾಡಿಕೊಂಡು ತಮ್ಗೆ ಇಷ್ಟ ಬಂದಂಗೆ ಮೋಕ್ಷ ಮಾರ್ಗ ಅಂದ್ಕೊಂಡು ಇದು ಮಾಡ್ತಿದ್ದಾರೆ ಅಂತ. ಬಟ್ ಅವ್ರವ್ರ ನಂಬಿಕೆ ಅಲ್ಲ. ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಈ ಕ್ಯೂ ನೋಡಿಬಿಟ್ಟು ಆಲ್ಮೋಸ್ಟ್ 3 ಅವರ್ ಆಗುತ್ತೆ ಅಂತ ಅಂದರು. ಹೊಟ್ಟೆಗಿಟ್ಟಿಲ್ಲ ಆಲ್ರೆಡಿ, ಹಾಗಾಗಿ ಬೇಡ ಮುಂದೆ ಹೋಗೋಣ ಅಂತ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದ್ದೀವಿ. ಕಾಣಿಸುತ್ತೆ ಅಲ್ವಾ ಮೋಕ್ಷ ಮಾರ್ಗ? ಇದೆ, ಎಷ್ಟೇ ದಪ್ಪ ಇದ್ರೂ ಕೂಡ ಇದ್ರೊಳಗಡೆ ಬರ್ಬೋದಂತೆ ಆಚೆ. ಆ ಥರ ಇದೆ ಮೋಕ್ಷ ಮಾರ್ಗ ಅಂತ. ಬೆಟ್ಟದ ಸುತ್ತ ನಾವು ಗಿರಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. 14 ಕಿಲೋಮೀಟರ್ ಬೆಟ್ಟದ ಸುತ್ತ ತಿರುಗೋದನ್ನೇ ಗಿರಿ ಪ್ರದಕ್ಷಿಣೆ ಅಂತ ಹೇಳೋದು. ಪಾಪ ಎಷ್ಟು ಜನ ನಡೀತಾ ಇದ್ದಾರೆ. ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ನನ್ನ ಗಂಡ ಬಡ್ಕೋತಾ ಇದ್ದಾನೆ, ಬೆನ್ನು ನೋವು ಬಂತು, ಸ್ವಲ್ಪ ನೋವು ಬಂತು ಅಂತ. ಆದರೆ ಪಾಪ ಅವ್ರು ನಡೀತಾ ಇದ್ದಾರೆ. ಅಲ್ಲಲ್ಲಿ ಮಸಾಜ್ ಸೆಂಟ್ರ್ಗಳಿದೆ, ಮಸಾಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಷ್ಟಪಟ್ಟು. ಇದೇ ಕೊನೆಯ ಲಿಂಗ, ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಈಶಾನ್ಯ ಲಿಂಗ. ಈಶಾನ್ಯ ಲಿಂಗದ ದರ್ಶನ ಮಾಡಿಕೊಂಡು ಕೊನೆಯದಾಗಿ ಮತ್ತೆ ರಾಜಗೋಪುರದ ಹತ್ರ ಹೋಗಿ 50 ರೂಪೀಸ್ ಟಿಕೆಟ್ ತಗೊಂಡು ನಮ್ಮ ಅರುಣಾಚಲೇಶ್ವರನ ದರ್ಶನ ಪಡ್ಕೋಬೇಕು. ಅಲ್ಲದೆ ಎಷ್ಟು ಕ್ಯೂ ಇರುತ್ತೆ ಗೊತ್ತಿಲ್ಲ, ಎಷ್ಟು ಜನ ಜಾತ್ರೆ ಆಗ್ತಿದೆ. ಇದೇ ಅರುಣಗಿರಿ ಅರುಣಾಚಲೇಶ್ವರನ ಬೆಟ್ಟ. ಇಲ್ಲೇ ಹುಣ್ಣಿಮೆ ದಿನ ದೀಪ ಹಚ್ತಾರೆ ನಮಗಾಗಿ. ಆ ದೀಪ ನೋಡೋದಕ್ಕೆ ಅಂತ ಹೇಳಿ ತುಂಬ ಬರ್ತಾರೆ. ಬಟ್ ಕತ್ಲೆ ಆಗಿರುತ್ತೆ, ಬೆಳಗಿನ ಟೈಮ್, ಬೆಳಗಿನ ಜಾವ ನೋಡೋದಕ್ಕೆ ಬರಬೇಕು. ತುಂಬ ದೊಡ್ಡ ಬತ್ತಿಯನ್ನು ಹಾಕಿ ಹಚ್ಚೋದ್ರಿಂದ ದೊಡ್ಡದಾಗಿ ಕಾಣುತ್ತೆ ಕೆಳಗಡೆನೆ. ಬಟ್ ನಮ್ಗೆ ಇವಾಗ ಆಪ್ಷನ್ ಇಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಡಿಸೆಂಬರ್ 3ರಿಂದ 11 ದಿನ ಇರ್ತಂತೆ, ಹಚ್ತಾ ಇರ್ತಂತೆ ಅಂತ. ಈ ಕಡೆಯಿಂದ 50 ರೂಪೀಸ್ ಟಿಕೆಟ್ ಹೋಗ್ಬೋದು. ಒಳಗಡೆ ಎಂಟ್ರಿ ಇದೆ. ಸೊ ಗಿರಿ ಪ್ರದಕ್ಷಿಣೆ ಇಲ್ಲಿಗೆ ಹೆಂಗಿತ್ತು ಗಿರಿ ಪ್ರದಕ್ಷಿಣೆ? ಚೆನ್ನಾಗಿತ್ತು. ಅಂದರೆ ಆಟೋದಲ್ಲಿ ಹೋದ್ವಲ್ಲ, ನಮಗೆ ಕಷ್ಟ ಅಷ್ಟೊಂದು ಗೊತ್ತಾಗಿಲ್ಲ. ಅಲ್ಲೇನೊಂದೆರಡು ನಿಮಿಷ ನಡೀತಿದ್ವಿ, ಸುಮ್ಮನಾಗ್ತಿದ್ವಿ. ಆದರೆ ನಡ್ಕೊಂಡು ಹೋಗೋರು ಪಾಡು ಅದೇನೋ ಗೊತ್ತಿಲ್ಲ. ಆದರೆ ದೇವ್ರ ಮೇಲೆ ನಂಬಿಕೆ ಅಂದ್ಕೊಂಡು ಹೋಗ್ತಾರೆ, ನೆಮ್ಮದಿಯಾಗಿ ಹೋಗಿ ಬರ್ತಾರೆ. ಆಮೇಲೆ 10-10:30 ಮೇಲೆ ಊಟ ಬೇರೆ ಸಿಗಲ್ಲ. ಯಾವ ಹೋಟೆಲಲ್ಲಿ ಟಿಫನ್ ಎಲ್ಲ ಮುಗ್ದೋಗಿದೆ, ಟಿಫನ್ ಎಲ್ಲ ಮುಗ್ದೋಗಿದೆ. ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಗಿರಿ ಪ್ರದಕ್ಷಿಣೆ ಹಾಕೋರೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆ ಹೋಗಬೇಕು. ನಮ್ಮ ಥರ ಸೋಂಬೇರಿಗಳ ಥರ 8 ಗಂಟೆಗೆ ಹೋಗ್ತೀವಿ ಅಂತ ಅಂದರೆ ಹೀಗೆ ಅದು ಇದು ಅಂತೆಲ್ಲ ಹಿಂಸೆಯಲ್ಲಿ ಕಷ್ಟಪಟ್ಟು ಹೋಗಬೇಕು. ಸೊ ಪ್ಲ್ಯಾನ್ ಮಾಡ್ಕೊಂಡು ಬರೋರು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇನ್ನು ಬೆಸ್ಟ್ ಅಂತ ಹೇಳಿದ್ರೆ ಬೆಂಗಳೂರಿಂದ ಡೈರೆಕ್ಟಾಗಿ ಅಲ್ಲೇ ಫ್ರೆಶ್ ಅಪ್ ಆಗಿ
4 ಗಂಟೆಗೆ ಹೊರಟ್ರು ಸಾಕು ಓನ್ ವೆಹಿಕಲಲ್ಲಿ ಆರಾಮಾಗಿ ಬೆಳಗ್ಗೆ ರೀಚ್ ಆಗಿಬಿಡ್ತೀವಿ. ಒಂದು 2 ಅವರಿಗೆಲ್ಲ 2.5 ಅವರ್ ಮ್ಯಾಕ್ಸಿಮಮ್ ಅಂತ ಅಂದರೆ ಆಮೇಲೆ ಗಿರಿ ಪ್ರದಕ್ಷಿಣೆ ಹೋಗ್ಬಿಟ್ಟು ಆರಾಮಾಗಿ ಟಿಫನ್ ಮಾಡಿಕೊಂಡು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ನೋಡಿ, ತಿರುಪತಿಯಲ್ಲಿ ಹೇಳ್ತಾರಲ್ಲ ಬಾಕ್ಸಲ್ಲಿ ಕೂಡ ಹಾಕ್ತಾರೆ ಅಂತ, ಧರ್ಮಸ್ಥಳದಲ್ಲೂ ನಾವು ಯಾವತ್ತೂ ಈ ಥರ ಫೀಲ್ ಮಾಡ್ಕೊಂಡಿಲ್ಲ. ಅಂದರೆ ಇಷ್ಟೊಂದು ಜನ ರಶ್ಶು, ಇಷ್ಟೊಂದು ತುಂಬ ಹೊತ್ತು ಕ್ಯೂಲ್ ಕಾಯೋದೆಲ್ಲ. ಈಗ ಆಲ್ರೆಡಿ ನಾವು ಕ್ಯೂಲ್ ನಿಂತ್ಕೊಂಡೆ 1 ಅವರ್ ಮೇಲಾಗೋಗಿದೆ. ಇನ್ನು ಮುಂದಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೊರಗಡೆ ಎಲ್ಲ ಕುತ್ಕೊಬಿಟ್ಟಿದ್ದಾರೆ, ಬೀಗ ತೆಗೆದಿದ ತಕ್ಷಣ ಹೋಗ್ಬಿಡೋಣ ಅಂತ. ದೇವ್ರ ದೊಡ್ಡದ ಮೇಲೆ ತಗೊಂಡು ಹೋಗ್ತಾ ಇರೋದು. ಅಲ್ಲೇ ನೋಡಿ ಖಾಲಿ ಇದೆ, ಗೊತ್ತಾಗುತ್ತೆ ಪ್ರಮುಖರ. ಅಷ್ಟು ದೊಡ್ಡದ್ರಲ್ಲಿ ಹಚ್ಚೋದು ದೀಪ. ಹುಣ್ಣಿಮೆ ಟೈಮಲ್ಲಿ ಹಚ್ತಾರಂತೆ. ಇದನ್ನ ನೋಡೋಕೆ ಎಷ್ಟು ಜನ ಬರ್ತಾರಂತೆ ಗೊತ್ತಾ? ನೋಡು, ಅದರೊಳಗಡೆ ಬತ್ತಿ ಇಡ್ಬೋದಳು. ಶಂಕು ಊದಿ ಸಿಗ್ನಲ್ ಕೊಡೋದು. ಎಣ್ಣೆ ಅಂದ್ಕೊಂಡ್ರೆ ತುಪ್ಪದಲ್ಲೇ ಬತ್ತಿ ಹೊಸಿತಾರಲ್ಲಮ್ಮ, ಅಷ್ಟು ದುಡ್ಡು. ಇನ್ನು ಕಡಿಮೆ ಜನ ಬರ್ತಾರ. ಮತ್ತೆ ದೇವರು ಉತ್ಸವ ಮೂರ್ತಿ. ಬೆಟ್ಟದಿಂದ ಹೆಂಗ್ ಕಾಣುತ್ತೆ ನೋಡು ದೇವಸ್ಥಾನ. ನೋಡಿ ನೋಡಿ ನೋಡಿ. ಇಲ್ಲಿ ಓಪನ್ ಮಾಡ್ತೀರಾ? ಗುಂಡು ಬಂದ್ಬಿಟ್ವಾ? ಬಂದ್ಬಿಟ್ವಾ? ಬಂದ್ವಿ, ಫೈನಲಿ ಬಂದ್ವಿ. ಕಷ್ಟಪಟ್ಟು ಪ್ರಸಾದ ಪುಳಿಯೋಗರೆ ಮತ್ತು ಪೊಂಗಲ್ ತಗೊಂಡಿದ್ದೀವಿ. ಮನೆಗೆ ಪ್ರಸಾದನೂ ತಗೊಂಡಿದ್ದೀವಿ. ಅದಕ್ಕೂ ಫುಲ್ ಕ್ಯೂ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಗೇಟ್ ಹತ್ರ ರೈಟ್ ತಗೊಂಡ್ರೆ ಒಂದು ಶಾಪ್ ಇದೆ. ಇಲ್ಲೆಲ್ಲ ನಾರ್ಮಲಿ ಈ ಕಂಚು ಈ ಥರದ್ದೆಲ್ಲ ಹಿತ್ತಾಳೆ ಐಟಮ್ಸ್ದೆಲ್ಲ ಶಾಪ್ ಇದೆ. ನಮಗೊಂದಷ್ಟು ಐಟಮ್ ಬೇಕಿತ್ತು, ಇವ್ರ ಹತ್ರ ತಗೊಂಡ್ವಿ. ಅಣ್ಣ ಬೇರೆನಾ? ಕಾರ್ತಿಕ್. ಓಕೆ, ಬೇರೆ ಬೇರೆ ಥರದ್ದೆಲ್ಲ ಐಡಲ್ಸ್ ಎಲ್ಲ ಇದೆ. ಸ್ಮಾಲ್ ಐಡಲ್ಸ್ ಮತ್ತು
ಮನೆಗೆ ಕಿಚನ್ಗೆ ಯೂಸ್ ಆಗುವಂತಹ ಒಂದಷ್ಟು ಐಟಮ್ಸ್ ಇರ್ಬೋದು, ದೀಪಗಳು. ನಾವೀಗ ಕರ್ಪೂರ ಡಿಫ್ಯೂಸರ್ ದೀಪನ ಹುಡುಕ್ತಾ ಇದ್ವಿ ಒಂದು ವಾರದಿಂದ, ನಾನು ನಮ್ಮ ಅಕ್ಕ. ಅದು ಫೈನಲಿ ಇಲ್ಲಿ ಸಿಕ್ಕಿದೆ, ತೊಗೊಂಡಿದ್ದೀವಿ. ಎಲ್ಲೋ ಇತ್ತದು ಡಿಫ್ಯೂಸರ್. ಹಾಂ, ಈ ದೀಪ ಮೇಲ್ಗಡೆ ಕರ್ಪೂರ ಹಚ್ಬಿಟ್ಟು ಇದು ಮಾಡ್ತೀವಲ್ಲ ಆ ಥರದ್ದು, ಅದು ಸಿಕ್ಕಿದೆ. ಥ್ಯಾಂಕ್ ಯು. ಸಾಲಾಗಿ ಇಲ್ಲಿ ಬೇಕಾಗಿರೋಂತಹ ಐಟಮ್ಸ್ ಎಲ್ಲ ಸಿಗುತ್ತೆ, ಮನೆಗೆ ಬೇಕಾಗಿರೋಂಥದ್ದು. ಒಂದ್ಸತಿ ಏನಾದರೂ ಬಂದರೆ ಪರ್ಚೇಸ್ ಮಾಡೋದಕ್ಕೆ ತುಂಬ ಒಳ್ಳೆ ಆಪ್ಷನ್. ಕೊನೆಗೂ ದೇವ್ರ ದರ್ಶನ ಅಂತೂ ಕಂಪ್ಲೀಟಾಗಿ ಮುಗಿಸ್ಕೊ ಬಂದ್ವಿ. ಪ್ರಸಾದನೂ ತಿನ್ಕೊಂಡು ಬಂದ್ವಿ. ಪ್ರಸಾದ ಮೇ ಬಿ ಫ್ರೀಯಾಗಿ ಸಿಗುತ್ತೆ ಅನ್ಸುತ್ತೆ ಒಳಗಡೆ, ಅದು ನಮ್ಗೆ ಗೊತ್ತಿಲ್ಲ. ಹೊರಗಡೆ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಪ್ರಸಾದ ತಿನ್ಕೊಂಡ್ಬಂದ್ವಿ. ಒಂದಷ್ಟು ರೌಂಡ್ ಹೊಡಿಬೇಕೀಗ, ಯಾಕಂದರೆ ಎಂಟ್ರಿ ಎಲ್ಲ ಆಗಿದ್ವಿ, ಅಲ್ಲಿಂದ ಎಕ್ಸಿಟ್ ಆಗಲ್ಲ. ಆಲ್ಮೋಸ್ಟ್ 700 ಮೀಟರ್ಸ್ ಇದೆ. ಸೊ ಅಷ್ಟು ವಾಕ್ ಮಾಡಿ ಆಮೇಲೆ ನಮ್ಮ ಚಪ್ಪಲಿ, ನಾವೇನೋ ಥಿಂಗ್ಸ್ ತೊಗೊಂಡಿದ್ವಿ ಅದನ್ನೆಲ್ಲ ಎತ್ಕೊಂಡು ಬೇರೆ ಕಡೆ ಪ್ಲ್ಯಾನ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಏನಂತ ಅಂದರೆ ತುಂಬ ಟೈಮ್. 50 ರುಪೀಸ್ದಂದರೆ ಸ್ಪೆಷಲ್ ಎಂಟ್ರಿ, ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನಿಲ್ಲ. ಒಂದು ಧರ್ಮದರ್ಶನ, ಇನ್ನೊಂದು 50 ರುಪೀಸ್ ಎಂಟ್ರಿ. 50 ರುಪೀಸ್ ಎಂಟ್ರಿ ತೊಗೊಂಡ್ವಿ, ಬಟ್ ಅದಕ್ಕೆ ಮಿನಿಮಮ್ ಅಂತಾದರೂ 4.5 ಅವರ್ ಕಾದ್ವಿ. ಯಾಕಂದರೆ ಇವತ್ತು ಶನಿವಾರ, ಅದರಲ್ಲೂ ರಜೆ ದಿನ, ಹಾಗಾಗಿ ಜನ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.